ರಾಜ್ಯದಲ್ಲಿ ಮಳೆಯಿಂದಾಗಿ ಹಲವು ಅವಾಂತರಗಳೇ ಸೃಷ್ಟಿಯಾಗಿವೆ. ನದಿಗಳು, ಹಳ್ಳ ಕೊಳ್ಳಗಳು ಭರ್ತಿಯಾಗಿದ್ದು ಜಮೀನುಗಳು ಜಲಾವೃತವಾಗ್ತಿವೆ. ಮಳೆ ಹಾನಿ ಬಗ್ಗೆ ಮಹತ್ವದ ಸಭೆ ನಡೆಸಿದ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ರಾಜ್ಯಾದ್ಯಂತ ಮುಂಗಾರು ಮಳೆ ಅಬ್ಬರಿಸುತ್ತಿದೆ. ನದಿಗಳು, ಹಳ್ಳ ಕೊಳ್ಳಗಳು ಉಕ್ಕಿ ಹರಿಯುತ್ತಿವೆ. ಜಮೀನುಗಳು ಮುಳುಗಡೆ ಆಗ್ತಿವೆ. ರಾಜ್ಯದಲ್ಲಿ ಎಲ್ಲೆಲ್ಲಿ ಏನಾಗಿದೆ ಅನ್ನೋದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಮಲಪ್ರಭಾ ಅಬ್ಬರದ ನಡುವೆ ಜಮೀನಿಗೆ ಹೋಗಲು ಸರ್ಕಸ್. ಬೆಳಗಾವಿ ಜಿಲ್ಲೆ ಕಿತ್ತೂರಿನ ಹುಣಶಿಕಟ್ಟೆ ಗ್ರಾಮದ ರೈತರು ಇವರು. ಮಲಪ್ರಭಾ ನದಿ ಅಬ್ಬರದಿಂದ ನುಗ್ಗುತ್ತಿದ್ರೆ ನದಿಯಲ್ಲಿ ಈಜಿಕೊಂಡೇ ಜಮೀನಿಗೆ ಹೋಗುವ ಸ್ಥಿತಿ ತಲೆದೂರಿದೆ. ಎಮ್ಮೆಗಳೊಟ್ಟಿಗೆ ಈಜಿಕೊಂಡೇ ನದಿ ದಾಟ್ತಿದ್ದಾರೆ. ಮೈಸೂರಿನ ಪಿರಿಯಾಪಟ್ಟಣದ ಗಿರಿಗೂರಿನಲ್ಲಿ ಕಾವೇರಿ ಅಬ್ಬರಕ್ಕೆ ಶುಂಠಿ ಜಮೀನು ಮುಳುಗಿದೆ. ನಂಜನಗೂಡಿನಲ್ಲಿ ಕಪಿಲಾ ಪ್ರವಾಹದಿಂದ ರೈತರು ದಿಕ್ಕೆಟ್ಟಿದ್ದಾರೆ. ಸುತ್ತೂರಿನ ಅಕ್ಕಪಕ್ಕ ಜಮೀನುಗಳಿಗೆ ನೀರು ನುಗ್ಗಿದ್ದು ರಾಗಿ, ಅಲಸಂದೆ, ನೆಲಗಡಲೆ ನಾಶವಾಗಿದೆ. ಮಳೆ ಅಬ್ಬರದಿಂದ ಕುಂದಾನಗರಿ ತತ್ತರಗೊಂಡಿದೆ. ಅದರಲ್ಲೂ ಬೆಳಗಾವಿ ಹೊರವಲಯದಲ್ಲಿನ ಬಳ್ಳಾರಿ ನಾಲಾ ನೀರಿನಿಂದ ಸಾವಿರಾರು ಹೆಕ್ಟೇರ್ ಪ್ರದೇಶ ಜಲಾವೃತಗೊಂಡಿದೆ. ಹೊರವಲಯದಲ್ಲಿನ ಮನೆಗಳಿಗೆ ಪ್ರವಾಹದ ಭೀತಿ ಶುರುವಾಗಿದೆ. ಖಾನಾಪುರ ಬಳಿಯ ಹಾಲಾತ್ರಿ ಹಳ್ಳದಲ್ಲಿ ನೀರು ಹೆಚ್ಚಾಗಿದ್ದು ಬ್ರಿಡ್ಜ್ ಮುಳುಗಿದೆ. ಇದರಿಂದ 20ಕ್ಕೂ ಹೆಚ್ಚಿನ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಸಾತ್ನಳ್ಳಿ ಬಳಿ ಮಕ್ಕಳು ಹಳ್ಳ ದಾಟುವಾಗಲೇ ನೀರಿನ ಪ್ರಮಾಣ ಹೆಚ್ಚಾಯಿತು. ಕೂಡಲೇ ಮಕ್ಕಳನ್ನ ಹೊತ್ತುಕೊಂಡು ಗ್ರಾಮಸ್ಥರು ಓಡಿದ್ರು. जरा शासनाने याच्याकडे लक्ष घ्यावं आणि या ब्रिजाची त्वरित रिपेरी करावी अशी मागणी आहे आमची. ದಾವಣಗೆರೆಯ ಹರಿಹರ, ಹೊನ್ನಾಳಿಯಲ್ಲಿ ನದಿ ತೀರದ ಕೆಲವರನ್ನ ಸ್ಥಳಾಂತರಿಸಿದ್ದಾರೆ. ನೀರಿನ ಮಟ್ಟ 10 ಮೀಟರ್ಗೆ ಹೆಚ್ಚಿದ್ದು ನದಿಗೆ ಇಳಿಯದಂತೆ ಸೂಚನೆ ನೀಡಲಾಗಿದೆ. ಮಳೆ ಅಬ್ಬರದಿಂದ ನಿಪ್ಪಾಣಿಯಲ್ಲಿ ವೇದಗಂಗಾ ನದಿ ಉಕ್ಕಿ ಹರಿಯುತ್ತಿದೆ. ಇದರಿಂದ ಜತ್ರಾಟ, ಭೀವತಿ ಸೇತುವೆ ಜಲಾವೃತಗೊಂಡಿದೆ. ಎರಡು ಬದಿಯಲ್ಲಿ ಬ್ಯಾರಿಕೇಡ್ ಹಾಕಿದ್ದು ಸಂಚಾರ ನಿರ್ಬಂಧಿಸಲಾಗಿದೆ. 10 ಜಿಲ್ಲೆಗಳಲ್ಲಿ ಮಳೆ ಹಾನಿ. ಸಚಿವ ಕೃಷ್ಣ ಬೈರೇಗೌಡ ಸಭೆ. ರಾಜ್ಯದಲ್ಲಿನ ಮಳೆ ಹಾನಿ, ರಸ್ತೆ ದುರಸ್ತಿ, ಭೂಕುಸಿತಕ್ಕೆ ಸಂಬಂಧಿಸಿದಂತೆ ಮಹತ್ವದ ಸಭೆ ನಡೆಯಿತು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಚಾಮರಾಜನಗರ, ಬೆಳಗಾವಿ, ಹಾಸನ ಜಿಲ್ಲೆಗಳ ಡಿಸಿ, ಎಸ್ಪಿ ಹಾಗೂ ಪಿಡಿಒಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ನಡೆಸಿದ್ರು. ಸುಮಾರು 10 ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಅಧಿಕ ಮಳೆ ಆಗಿದೆ ಆ ಎಲ್ಲ ಜಿಲ್ಲಾಧಿಕಾರಿಗಳು, ಸಿಇಒ ಮತ್ತು ಎಸ್ಪಿ ಅವರ ಜೊತೆಗೆ ಸಭೆ ಮಾಡಿದ್ದೇನೆ ಈಗ ತಾನೆ. ಈ ಸಭೆಯಲ್ಲಿ ಮಳೆ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಕಾಳಜಿ ವಹಿಸುವಂತೆ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಎಷ್ಟೇ ಕಷ್ಟವಾದರೂ ಘಟನಾ ಸ್ಥಳದಲ್ಲಿ ಇದ್ದುಕೊಂಡೇ ಸಮಸ್ಯೆ ಬಗೆಹರಿಸುವಂತೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಎಲ್ಲ ಜಿಲ್ಲಾಧಿಕಾರಿಗಳು, ಸಿಇಒಗಳು ಕಡ್ಡಾಯವಾಗಿ ಅವರು ಫೀಲ್ಡ್ ಮೇಲೆ ಇರಬೇಕು. ಕೆಲಸ ಆಗೋದಷ್ಟೇ ಅಲ್ಲ, ಖುದ್ದಾಗಿ ಡಿಸಿಗಳು, ಸಿಇಒಗಳು ಫೀಲ್ಡ್ಗೆ ಹೋಗಿ ನಿಂತ್ಕೊಂಡು ಕೆಲಸ ಮಾಡಿಸ್ಬೇಕು ಅಂತಲೂ ಕೂಡ ನಾನು ಹೇಳಿದ್ದೇನೆ. ಒಟ್ನಲ್ಲಿ ಮಳೆ ಸಂಬಂಧಿತ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಲು ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.